6ನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಆಗಿರುವಂತಹ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲಿನಲ್ಲಿರುವಂತಹ ಸ್ಮಾರಕಗಳ ಮುಂದೆ ಧ್ವನಿ ಮತ್ತು ಬೆಳಕು ಅಳವಡಿಸುವ ಮೂಲಕ ಪ್ರವಾಸಿಗರನ್ನು ಕೈಬೀಸಿ ಕರೆಯುವಂತೆ ಮಾಡಲಾಗಿದೆ. ಕೇಂದ್ರ ಸರ್ಕಾರವು ಪುರಾತತ್ವ ಇಲಾಖೆ ಮೂಲಕ ಸ್ಮಾರಕಗಳ ಅಭಿವೃದ್ಧಿ ಸೇರಿದಂತೆ ಪ್ರವಾಸಿಗರನ್ನು ಸೆಳೆಯುವುದಕ್ಕೆ ಧ್ವನಿ ಮತ್ತು ಬೆಳಕು ಅಳವಡಿಸಲಾಗಿದೆ. ಯುನೆಸ್ಕೋ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಜೊತೆಗೆ ವಿಶ್ವ ಪಾರಂಪರಿಕ ಸ್ಮಾರಕ ಎಂದು ಹೆಸರುವಾಸಿ ಆಗಿರುವುದರಿಂದ ಇಡೀ ರಾಜ್ಯದಲ್ಲೇ ಪಟ್ಟದಕಲ್ಲಿನಲ್ಲಿ ಮಾತ್ರ ಈ ರೀತಿಯಾಗಿ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. ಇಲ್ಲಿನ ವಿರೂಪಾಕ್ಷ ದೇವಾಲಯ, ಬಸವಣ್ಣ ದೇವಾಲಯ ಸೇರಿದಂತೆ ಇತರ ಪ್ರಮುಖ ದೇವಾಲಯಗಳ ಮುಂದೆ ವಿದ್ಯುತ್ ದೀಪದ ಅಲಂಕಾರ ಮಾಡಿ ಗಮನ ಸೆಳೆಯುತ್ತಿದೆ. ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಸಂಸ್ಥೆಯ ವತಿಯಿಂದ ಸುಮಾರು 1 ಕೋಟಿಗೂ ಅಧಿಕ ರೂಪಾಯಿಗಳ ವೆಚ್ಚದಲ್ಲಿ ಇಲ್ಲಿನ ಸ್ಮಾರಕಗಳ ಮುಂದೆ ವಿದ್ಯುತ್ ದೀಪದ ಅಲಂಕಾರ ಮಾಡಲಾಗಿದೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಿನಲ್ಲಿ ಪುರಾತತ್ವ ಇಲಾಖೆ ವತಿಯಿಂದ ಹೀಗೆ ಸ್ಮಾರಕಗಳ ಮುಂದೆ ಧ್ವನಿ ಮತ್ತು ಬೆಳಕು ಅಳವಡಿಸಿ ಪ್ರವಾಸಿಗರನ್ನು ಆಕರ್ಷಿಸುವ ಜೊತೆಗೆ ಅಭಿವೃದ್ಧಿ ಮಾಡಲಾಗುತ್ತದೆ. ಕಳೆದ ವರ್ಷ ವಿಜಯಪುರದ ಗೋಲಗುಮ್ಮಟದಲ್ಲಿ ಧ್ವನಿ ಬೆಳಕು ಏರ್ಪಡಿಸಲಾಗಿತ್ತು. ಈಗ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆಯಾಗಿದ್ದ ಪಟ್ಟದಕಲ್ಲಿನ ಸ್ಮಾರಕಗಳಿಗೆ ಧ್ವನಿ ಬೆಳಕು ಅಳವಡಿಸಲಾಗಿದ್ದು, ಉದ್ಘಾಟನೆಯನ್ನು ಲೋಕಸಭಾ ಸಂಸದರು ಹಾಗೂ ಸಚಿವರು ಮಾಡುವ ಮೂಲಕ ಸಾರ್ವಜನಿಕರ ವೀಕ್ಷಣೆಗೆ ಅನುಕೂಲ ಮಾಡಿಕೊಡಲಿದ್ದಾರೆ. ರಾತ್ರಿಯೂ ಸಹ ವಿದ್ಯುತ್ ಅಲಂಕಾರ ವೀಕ್ಷಣೆಗೆ ಸಾರ್ವಜನಿಕರಿಗೆ ಅನುವು ಮಾಡಿಕೊಡಲಾಗುವುದು ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ.
ಈಗಾಗಲೇ ತಾವು ನಿನ್ನೆ ಡೆಮೋ ನೋಡಿದ್ರಿ. ಪಟ್ಟದಕಲ್ಲು ಭಾಳ ಐತಿಹಾಸಿಕ ಸ್ಥಳ. ಅದರಲ್ಲಿ ನಿನ್ನೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವರು CSRDಯಲ್ಲಿ ಏನೊಂದು ಇಲಿಮಿನೇಷನ್ ಇದು ಮಾಡಿದ್ರು, ಅದನ್ನು ನಿನ್ನೆ ಒಂದು ಡೆಮೋ ಮಾಡಿದ್ದಾರೆ ಕಂಪ್ನಿದವ್ರು ಬಂದ್ಬಿಟ್ಟು. ಅದನ್ನು ಮಾನ್ಯ ನಮ್ಮ ಉಸ್ತುವಾರಿ ಸಚಿವರು ಸಾಹೇಬರು, ಮಾನ್ಯ ಶಾಸಕರು ಹಾಗೂ ಮಾನ್ಯ ಲೋಕಸಭಾ ಸದಸ್ಯರು ಒಟ್ಟಿಗೆ ಸೇರಿಬಿಟ್ಟು ಅದನ್ನು ಮುಂದಿನ ಕೆಲವು ದಿನದಲ್ಲಿ ಅದನ್ನು ಉದ್ಘಾಟನೆಯನ್ನು ಕೂಡ ಮಾಡ್ತೇವೆ. ಹಾಗೆಯೇ ಕೂಡ ಇವಾಗ ಬಾದಾಮಿ ಕೇವ್ಸ್ ನೋಡಿರ್ಬೋದು, ಅಲ್ಲಿನೂ ಕೂಡ DPR ಸಿದ್ಧತೆ ಇದೆ. ಇನ್ಸ್ಪೆಕ್ಷನ್ ಎಲ್ಲ ಸೈಟ್ ಮಾಡಿದ್ದಾರೆ CSRDಯಲ್ಲಿ. ಅಲ್ಲಿಯೂ ಕೂಡ ಇಲ್ಯುಮಿನೇಷನ್, ಲೈಟ್ ಆ್ಯಂಡ್ ಸೌಂಡ್ ಮಾಡ್ತಾಯಿದ್ದೀವಿ ಅಲ್ಲಿ ಗುಹೆಯಲ್ಲಿ, ಅದನ್ನು ಕೂಡ ಮಾಡ್ತಾಯಿದ್ದೆವು. ಈ ಒಂದು ಭಾಳ ಬಾದಾಮಿ ಪ್ರವಾಸಿಗರಿಗೆ ಐತಿಹಾಸಿಕ ಸ್ಥಳ. ಇದು ಕ್ರೆಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್ ಅಂತ ಹೇಳ್ತಾರೆ, ಐಹೊಳೆ ಅಂತ. ಅದು ಕೂಡ ಏನಿದೆ, ಅದರ ಸ್ವಲ್ಪ ಮನೆಗಳ ಸ್ಥಳಾಂತರ ಇದು ಮಾಡೋದಕ್ಕೆ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಪ್ರವಾಸೋದ್ಯಮಿ ಅವರು ಕೂಡ ನಮಗೆ ಸೂಚನೆ ನೀಡಿದ್ದಾರೆ. ಅದರ ಬಗ್ಗೆ ಅವರು ಸ್ಥಳಾಂತರದ್ದು ಕಂಪ್ಲೀಟಾಗಿ ಏನು ಮಾಡಬೇಕು ಪ್ರಸ್ತಾವನೆ. ಈಗಾಗಲೇ ಅದರಲ್ಲಿ 134 ಮನೆಗೆ ಐಡೆಂಟಿಫೈ ಮಾಡಿದೆವು ಶಿಫ್ಟ್ ಮಾಡಲಿಕ್ಕೆ. ಜಮೀನು ಕೂಡ ಗುರುತಿಸಲಾಗಿದೆ. ಈಗಾಗಲೇ ಒಂದು ಸುತ್ತಿನ ಸಭೆ ಕೂಡ ನಾನು ಗ್ರಾಮಸ್ಥರೊಂದಿಗೆ ಪ್ರವಾಸೋದ್ಯಮ ಕೂಡ ಚರ್ಚೆ ಮಾಡಿದ್ದೀನಿ. ಅವರು ಕೂಡ ಸಹಮತ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಇದಾದರೆ ಪ್ರವಾಸಿಗರು ಇನ್ನೂ ಹೆಚ್ಚಾಗಿ ಅನುಕೂಲ ಆಗುವಂಥ ಇದು ಆಗುತ್ತೆ. ಆಮೇಲೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಕರ್ನಾಟಕದಲ್ಲಿರುತ್ತೆ. ಸೊ ಇದು ಒನ್ ಆಫ್ ದ ಬೆಸ್ಟ್ ಟೂರಿಸ್ಟ್ ಪ್ಲೇಸ್ ಇನ್ ಕರ್ನಾಟಕ. ಸೊ ಇದನ್ನು ಇನ್ನೂ ಹೆಚ್ಚಿನ ಪ್ರವಾಸಿಗರನ್ನು ಅಟ್ರ್ಯಾಕ್ಟ್ ಮಾಡೋ ಸಲುವಾಗಿ ASI ಅವರು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು, ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಜೊತೆ ಅಂಡರ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂಡರ್ 1.4 CR ಅಮೌಂಟ್ ಖರ್ಚು ಮಾಡಿ ಇದನ್ನು ಲೈಟ್ನಿಂಗು ಮತ್ತು ಸೌಂಡ್ ಸಿಸ್ಟಮ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದಾರೆ. ಇವತ್ತು ಡೆಮೋ ಇರುತ್ತೆ. ಸೊ ತಮಗೆಲ್ಲ ತಾವೆಲ್ಲ ನೋಡ್ದಂಗೆ ಇಟ್ ಈಸ್ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ನಾವು ಇಲ್ಲಿ ಇನ್ನೂ ಜಾಸ್ತಿ ಟೂರಿಸ್ಟ್ಗಳನ್ನು ಅಟ್ರ್ಯಾಕ್ಟ್ ಮಾಡ್ಬೋದು. ಇವತ್ತು ಡೆಮೋ ಇರ್ತದೆ. ಓಪನಿಂಗ್ ದಿನ ಎಲ್ಲ ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಮತ್ತು ಎಲ್ಲ ಜಿಲ್ಲಾಡಳಿತದ DC ಸಾಹೇಬರು, CO ಸರ್ ಎಲ್ಲರೂ ಬರ್ತಾರೆ. ಸೊ ಇಟ್ ಈಸ್ ಇದರಿಂದ ನಮ್ಮ ಏನು